ಸಾಮಾನ್ಯವಾಗಿ ಹಾಲಿ ಚಾಂಪಿಯನ್ಗಳ ತವರು ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆಸೋದು ಸಂಪ್ರದಾಯ. ಹೀಗಾಗಿ ಆರ್ಸಿಬಿ ತಂಡದ ತವರು ಮೈದಾನವಾದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಫೈನಲ್ ಪಂದ್ಯ ಆಯೋಜನೆ ಆಗುತ್ತೆ ಅಂತ ಅಂದ್ಕೊಳ್ಳಾಗಿತ್ತು. ಆದರೆ ಕಡಿಮೆ ಆಸನ, ಕಳೆದ ವರ್ಷ ನಡೆದಿದ್ದ ಕಾಲ್ತುಳಿತ, ಹಾಗೆ ಶಾಸಕರ ಟಿಕೆಟ್ ವಿವಾದ ಮುಂತಾದ ಕಾರಣಗಳಿಂದ ಈ ಬಾರಿಯ ಫೈನಲ್ ಪಂದ್ಯ ಮತ್ತೆ ಮೋದಿ ಮೈದಾನದ ಪಾಲಾಗಿದೆ ಅಂತ ಬಿಸಿಸಿಐ ಮೂಲಗಳು ತಿಳಿಸಿವೆ. ಮೇ 31ಕ್ಕೆ ಫೈನಲ್ ಪಂದ್ಯ ನಡೆಯೋದು. ಅಹಮದಾಬಾದ್ನ ಮೊಟೇರಾ ಬಳಿ ಇರೋ ಸರ್ದಾರ್ ವಲ್ಲಭಾಯ್ ಪಟೇಲ್ ಕ್ರೀಡಾ ಸಂಕೀರ್ಣದಲ್ಲಿದ್ದ ಈ ಮೈದಾನದ ಮರು ನಿರ್ಮಾಣ ಕಾಮಗಾರಿಯನ್ನ 2015ರಲ್ಲಿ ಮಾಡಲಾಯಿತು. 800 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಕ್ರೀಡಾಂಗಣವನ್ನ 2020ರಲ್ಲಿ ಉದ್ಘಾಟನೆ ಮಾಡಿದ್ರು. ಈ ಮೈದಾನ ಐಪಿಎಲ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡದ ತವರು ಮೈದಾನ. ನರೇಂದ್ರ ಮೋದಿ ಮೈದಾನದಲ್ಲಿ 2022ರಲ್ಲಿ ಫಸ್ಟ್ ಟೈಮ್ ಐಪಿಎಲ್ ಫೈನಲ್ ಪಂದ್ಯವನ್ನ ನಡೆಸಲಾಯಿತು. ಅದಾದ್ಮೇಲೆ 2023, 2025 ಹಾಗೆ 2026ರಲ್ಲೂ ಇದೇ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆಯುತ್ತಂತೆ. 2024ರಲ್ಲಿ ಮಾತ್ರ ಚೆನ್ನೈನಲ್ಲಿ ಫೈನಲ್ ಪಂದ್ಯ ನಡೆದಿತ್ತು. 2022ರ ಆವೃತ್ತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳ ಗೆಲುವು ಸಾಧಿಸುವ ಮೂಲಕ ಚೊಚ್ಚಲ ಪ್ರಶಸ್ತಿಯನ್ನ ಎತ್ತಿ ಹಿಡಿದಿತ್ತು. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವಾಗಿರೋ ನರೇಂದ್ರ ಮೋದಿ ಕ್ರೀಡಾಂಗಣ 1,32,000ಕ್ಕೂ ಹೆಚ್ಚು ಪ್ರೇಕ್ಷಕರಿಗೆ ಅವಕಾಶ ಕಲ್ಪಿಸಿಕೊಡುತ್ತೆ. ಇದು ಚಿನ್ನಸ್ವಾಮಿ ಮೈದಾನದ ಥರ ಕ್ರೀಡಾಂಗಣಗಳಿಗಿಂತ ಗಣನೀಯವಾಗಿ ಹೆಚ್ಚು. ಅದರೊಂದಿಗೆ ಈ ಕ್ರೀಡಾಂಗಣ ವಿಶ್ವ ದರ್ಜೆಯ ಒಳಚರಂಡಿ ವ್ಯವಸ್ಥೆ, ಹೈಟೆಕ್ ಎಲ್ಇಡಿ ಫ್ಲಡ್ಲೈಟ್ಗಳು ಹಾಗೆ ಬೃಹತ್ ಜನಸಮೂಹವನ್ನು ನಿರ್ವಹಿಸುವುದಕ್ಕೆ ಬೇಕಾದ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೀಗಾಗಿ ಬಿಸಿಸಿಐ ಅನೇಕ ಕಾರಣಗಳಿಂದ ಈ ಮೈದಾನದಲ್ಲಿ ದೊಡ್ಡ ಪಂದ್ಯಗಳನ್ನು ನಡೆಸೋದಕ್ಕೆ ಹೆಚ್ಚಿನ ಒಲವು ತೋರಿಸ್ತಾ ಇದೆ. ಇದರ ಬಗ್ಗೆ ಮಾತನಾಡಿದ ವಿನಯ್ ಮೃತ್ಯುಂಜಯ, ಐಪಿಎಲ್ ಫೈನಲ್ ಪಂದ್ಯ ಸ್ಥಳಾಂತರವಾಗಿರುವುದು ನಮಗೂ ಅತೀವ ನಿರಾಸೆ ತಂದಿದೆ. ಆದರೆ ಇದು ಬಿಸಿಸಿಐ ಕೈಗೊಂಡಿರೋ ನಿರ್ಧಾರ. ಅವರ ನಿರ್ಧಾರವನ್ನು ಪ್ರಶ್ನಿಸೋ ಅಧಿಕಾರ ನಮಗಿಲ್ಲ. ಅವರಿಗೆ ಬೇಕಾದ ಸ್ಥಳದಲ್ಲೇ ಪಂದ್ಯವನ್ನ ನಡೆಸೋದಕ್ಕೆ ಅವರು ನಿರ್ಧರಿಸಿದ್ದಾರೆ ಅಂತ ಕೆಎಸ್ಸಿಎ ಒಂದು ಸದಸ್ಯ ಸಂಸ್ಥೆಯಾಗಿ ಬಿಸಿಸಿಐ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಹೆಚ್ಚು ಜನ ಸೇರ್ತಾರೆ ಅನ್ನೋ ಉದ್ದೇಶದಿಂದಾನೇ ಐಪಿಎಲ್ ಫೈನಲ್ ಪಂದ್ಯವನ್ನ ಸ್ಥಳಾಂತರ ಮಾಡಲಾಗಿದೆ ಅನ್ನೋ ಅಭಿಪ್ರಾಯ ಕೂಡ ಕೇಳಿಬರ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.